ನಮಸ್ಕಾರ. ಇವತ್ತು ನಾವು ಬಸವಣ್ಣನವರ ವಚನಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಅವರ ಭಕ್ತಿಯ ಸ್ವರೂಪದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೀವಿ. ಖಂಡಿತ. ಬಸವಣ್ಣನವ್ರೆ ಗೊತ್ತೇ ಇದೆ, 12ನೇ ಶತಮಾನದವರು, ಸಮಾಜ ಸುಧಾರಕರು, ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ, ಅನುಭವ ಮಂಟಪ ಕಟ್ಟಿದವರು. ಹೌದು, ಭಕ್ತಿ ಭಂಡಾರಿ ಅಂತಲೇ ಪ್ರಸಿದ್ಧರಾದವರು. ಕರೆಕ್ಟ್, ಭಕ್ತಿ ಭಂಡಾರಿ. ಸೊ ಅವರ ವಚನಗಳಲ್ಲಿ ಈ ಭಕ್ತಿ ಅನ್ನೋದು ಹೇಗಿದೆ, ಅದರ ತೀವ್ರತೆ, ಅದರ ವಿಶೇಷತೆ ಏನು, ಇದನ್ನು ಸ್ವಲ್ಪ ಕೆದಕಿ ನೋಡೋಣ ಅಲ್ವಾ? ಸರಿ, ಖಂಡಿತ. ನೋಡಿ, ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾದ್ದೇನೆಂದ್ರೆ, ಬಸವಣ್ಣನವರ ವ್ಯಕ್ತಿತ್ವ ಒಂದೇ ರೀತಿ ಇರಲಿಲ್ಲ. ಅದು ಕಾಲಕ್ಕೆ ತಕ್ಕ ಹಾಗೆ ವಿಕಾಸವಾಗ್ತಾ ಹೋಯ್ತು. ಅವರ ವಚನಗಳು ಬರೀ ಉಪದೇಶಗಳಲ್ಲ, ಅದು ಅವರ ಒಳಗಿನ ಪಯಣ, ಅವರ ಮನಸ್ಸಿನ ಬೇರೆ ಬೇರೆ ಸ್ಥಿತಿಗಳು, ಆಧ್ಯಾತ್ಮಿಕ ಬೆಳವಣಿಗೆ ಹಂತಗಳು, ಎಲ್ಲದರ ಒಂಥರ ಡೈರಿ ಇದ್ಹಾಗೆ. ಹೌದು ಹೌದು, ಅವರ ಭಾವನೆಗಳ ಏರಿಳಿತ ಎಲ್ಲವೂ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಅದರಲ್ಲೂ ನೀವು ಭಕ್ತಿ ಸ್ಥಳದ ವಚನಗಳ ಬಗ್ಗೆ ಹೇಳಿದ್ರಲ್ಲ, ಆ ವಚನಗಳಲ್ಲಿ ಅವರ ಪ್ರಾಮಾಣಿಕತೆ ಇದೆಯಲ್ಲ, ಅದು ನಿಜಕ್ಕೂ ಗಮನಾರ್ಹ. ಅಂದ್ರೆ ತಮ್ಮದೇ ತಪ್ಪುಗಳನ್ನ, ಮನಸ್ಸಿನ ಚಂಚಲತೆಯನ್ನ ಎಷ್ಟು ನೇರವಾದಿ ಹೇಳ್ಕೊಂಡಿದ್ದಾರೆ ಅಲ್ವಾ? ಅದೇ ನನಗೆ ಆಶ್ಚರ್ಯ ಅನ್ಸೋದು. ಅಷ್ಟೊಂದು ಮುಕ್ತವಾಗಿ, ಮುಚ್ಚುಮರೆ ಇಲ್ಲದೆ ಹೇಳ್ಕೊಳ್ಳೋ ಧೈರ್ಯ ಅದು ಹೇಗ್ ಬಂತು? ಅಥವಾ ಅದು ಅವರ ಒಂದು ಆತ್ಮವಿಮರ್ಶೆಯ ಭಾಗವೇ? ಬಹುಶಃ ಎರಡೂ ಹೌದು. ಆ ಪ್ರಾಮಾಣಿಕತೆಯೇ ಅವರ ಭಕ್ತಿಯ ಅಡಿಪಾಯ ಅಂತ ನನ್ಗನ್ಸತ್ತೆ. ಅವರು ತಮ್ಮನ್ನು ಎಲ್ಲೂ ಸಿದ್ಧಪುರುಷ ಅಂತ ತೋರ್ಸ್ಕೊಳ್ಳಿಲ್ಲ. ಇಲ್ಲ. ಬದಲಿಗೆ ಸಾಮಾನ್ಯ ಮನುಷ್ಯನ ತಳಮಳಗಳೇ ತನ್ನಲ್ಲೂ ಇವೆ ಅಂತ ಒಪ್ಕೊಂಡು ಅದರಿಂದ ಹೊರಬರೋಕೆ ದೇವರ ಸಹಾಯ ಕೇಳ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಅವರ ಭಕ್ತಿ ಕೇವಲ ಸಾಂಪ್ರದಾಯಿಕ ಸತಿಪತಿ ಭಾವಕ್ಕೆ ಸೀಮಿತವಾಗಿಲ್ಲ. ಅಂದ್ರೆ ದೇವರನ್ನು ಗಂಡ, ಭಕ್ತನನ್ನು ಹೆಂಡ್ತಿ ಅನ್ನೋ ಚೌಕಟ್ಟಿದೆಯಲ್ಲ, ಹೌದು, ಅದನ್ನು ಮೀರಿ ಕೆಲವೊಮ್ಮೆ ಅದಕ್ಕೆ ಒಂಥರ ರೊಮ್ಯಾಂಟಿಕ್ ಅನ್ನಬಹುದಾದ ಆಯಾಮ ಕೂಡ ಇದೆ. ಅದು ಹೇಗೆ? ಉದಾಹರಣೆಗೆ, ಈಗ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆ ಆಯಿತು ಅಂತ ಒಂದು ವಚನ ಇದೆಯಲ್ಲ? ಹೌದು, ಕೇಳಿದ್ದೀನಿ. ಇಲ್ಲಿ ನೋಡಿ, ಭಕ್ತಿ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ, ಅದೊಂದು ಜೀವಂತ ಪ್ರಕ್ರಿಯೆ. ಭೂಮಿ, ಬೀಜ, ಎಲೆ, ಈ ರೂಪಕಗಳ ಮೂಲಕ ಭಕ್ತಿ ಅವರಲ್ಲಿ ಹೇಗೆ ಹುಟ್ಟಿ, ಗುರುವಿನಿಂದ ಬೆಳೆದು ಲಿಂಗ ಸಾಕ್ಷಾತ್ಕಾರದಲ್ಲಿ ಪೂರ್ಣವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ಸೃಜನಶೀಲ ಕ್ರಿಯೆ ತರ. ಹೌದು, ಭಕ್ತಿಯೇ ಅವರನ್ನ ರೂಪಿಸಿದ ಶಕ್ತಿಯನ್ನೋ ಹಾಗೆ. ಇದು ಅವರ ಭಕ್ತಿಯ ಉತ್ತುಂಗ ಸ್ಥಿತಿ ಅಂತ ಹೇಳಬಹುದು. ಸರಿ, ಹಾಗಾದ್ರೆ ಬರಬರ ಭಕ್ತಿಯ ದೊರೆಯಾಯಿತು ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು? ಅದು ಆರಂಭದ ಉತ್ಸಾಹನ, ಅಥವಾ ಭಕ್ತಿ ಒಮ್ಮೊಮ್ಮೆ ಒಂದು ಪ್ರದರ್ಶನ ಆಗ್ಬಿಡುತ್ತೆ ಅನ್ನೋ ಎಚ್ಚರಿಕೆನಾ? ಆ ಬರಬರ ಅನ್ನೋ ಪದ ಇದೆಯಲ್ಲ, ಅದು ಮುಖ್ಯ. ಅದು ಕೇವಲ ಆರಂಭದ ಜೋಶ್ ಅಲ್ಲ. ಕೆಲವೊಮ್ಮೆ ಭಕ್ತಿ ಒಂದು ಶೋ ಆಗಿ, ನೋಡಿ ನಾನು ಭಕ್ತ ಅಂತ ತೋರ್ಸ್ಕೊಳ್ಳೋ ಥರ ಆಗ್ಬಹುದು. ಆ ಅಪಾಯವನ್ನ ಬಸವಣ್ಣನವರು ಗುರುತಿಸ್ತಾರೆ. ಅದಕ್ಕೆ ಅವರು ಪದೇ ಪದೇ ಹೇಳೋದು, ನಿಜವಾದ ಭಕ್ತಿ ಅಂದ್ರೆ ಸಂಪೂರ್ಣ ಶರಣಾಗತಿ. ಕರೆಕ್ಟ್. ವಿಷಯರಹಿತ ಮಾಡಿ ಭಕ್ತರಸವ ಧನಿಯ ಮೇಯಿಸಿ ಅಂತ ಪ್ರಾರ್ಥನೆ ಮಾಡ್ತಾರಲ್ಲ? ಹೌದು. ಅದರ ಅರ್ಥವೇ, ನನ್ನನ್ನು ಲೌಕಿಕ ಆಸೆಗಳಿಂದ ದೂರ ಇಟ್ಟು ನಿನ್ನ ಭಕ್ತಿಯನ್ನೇ ಉಣಬಡಿಸು, ದಾರಿ ತೋರಿಸು ಅಂತ. ಆ ಆರಂಭದ ಆವೇಶವನ್ನ ದಾಟಿ ಆಳವಾದ ಶರಣಾಗತಿಗೆ ಹೋಗೋ ಅಂಬಲ ಅದು. ಇಲ್ಲಿಂದ ಇದು ನಿಜವಾಗ್ಲೂ ಸ್ವಾರಸ್ಯಕರವಾಗುತ್ತದೆ. ಅವರ ವಿನಯ, ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋ ರೀತಿ, ಅಂದನವನ್ನ ಏರಿದ ಸೊನಗನಂತೆ, ಅಂದ್ರೆ ಕುರುಡನ್ನ ಹೆಗಲ ಮೇಲೆ ಕೂತ ನಾಯಿ ತರಹ ನನ್ನ ಮನಸ್ಸು ಅಂತ. ಎಷ್ಟು ನೇರವಾಗಿ ಹೇಳ್ಕೋತಾರೆ. ಯಾವ ಕಾರಣನೂ ಕೊಡಲ್ಲ, ಸಮರ್ಥನೆನೂ ಇಲ್ಲ. ಬದಲಿಗೆ ನಿಮ್ಮ ಚರಣವನ್ನೆಣೆವಂತ ಕರುಣಿಸು ಅಂತ ದೇವರ ಕೃಪೆಯನ್ನೇ ಬೇಡ್ತಾರೆ. ಇದು ಹತಾಶೆಯಲ್ಲ, ಇದು ವಾಸ್ತವದ ಅರಿವು. ತನ್ನ ಸ್ವಂತ ಪ್ರಯತ್ನದಿಂದ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳೋಕಾಗಲ್ಲ ಅನ್ನೋ ಪ್ರಾಮಾಣಿಕ ಅರಿವು. ಅದಕ್ಕೆ ದೇವರ ಕೃಪೆ ಒಂದೇ ದಾರಿ ಅಂತ ನಂಬಿದ್ರು. ಇದೇ ಅವರ ಭಕ್ತಿಯ ತಿರುಳು. ಅವರಿಗೆ ಭಕ್ತಿಯೇ ಮುಕ್ತಿಯ ದಾರಿ. ಹೌದು. ನರಪಿಂದದೊಳಗೆನ್ನ ಹುಲು ಗಿಳಿಯ ಮಾಡಿಸಲು ಅಂತ ಕೇಳ್ಕೋತಾರಲ್ಲ, ಈ ಮನುಷ್ಯ ಜನ್ಮದಲ್ಲಿ ನಿನ್ನ ಹೆಸರು ಹೇಳೋ ಒಂದು ಸಣ್ಣ ಗಿಣಿ ಮಾಡು ನನ್ನ ಅಂತ. ಸಂಸಾರದಿಂದ ಬಿಡುಗಡೆಗೆ ಭಕ್ತಿನೇ ದಾರಿ ಅನ್ನೋ ನಂಬಿಕೆ. ಖಂಡಿತ. ಭಗವಂತನ ಹತ್ರ ಹೋಗೋಕೆ ಅವರ ಆತ್ಮ ಎಷ್ಟು ಹಂಬಲಿಸ್ತಿತ್ತು ಅನ್ನೋದು ಗೊತ್ತಾಗತ್ತೆ. ಈ ವೈಯಕ್ತಿಕ ಭಕ್ತಿಯ ಜೊತೆಗೆ ಅವರು ಸಾಮಾಜಿಕ ವಿಷಯಗಳನ್ನು ಪ್ರಶ್ನಿಸಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕ್ರಾಂತಿಕಾರಿ ಅಲ್ವಾ? ಹೌದು, ಖಂಡಿತವಾಗಿಯೂ. ಭಕ್ತಿಯಿಲ್ಲದ ಬಡವನ ನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಫರಿಯಾಲೂ ಬೇಡಿದೆ ಅಂತಾರೆ. ಅಂದ್ರೆ ಕೆಳಜಾತಿಯವರ ಮನೆಗಳಲ್ಲಿ ಭಿಕ್ಷೆ ಬೇಡಿದೆ ಅಂತ.
ಇದು ಬರೀ ವಿನಯ ಪ್ರದರ್ಶನ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದೊಂದು ಸ್ಪಷ್ಟವಾದ ನಿಲುವು. ಹುಟ್ಟಿನಿಂದ ಬರೋ ಜಾತಿಗೂ ನಿಜವಾದ ಭಕ್ತಿಗೂ ಸಂಬಂಧ ಇಲ್ಲ ಅಂತ ಸಾರಿದ್ರವರು. ಜೋಳವಾಳಿಯಾನಲ್ಲ ವೀಳೆವಾಳಿಯವನಾನಯ್ಯ. ಅಂದ್ರೆ ನಾನ್ ಯಾವ ಜಾತಿ ವೃತ್ತಿಗೂ ಸೇರಿದವನಲ್ಲ, ನಾನು ಬರೀ ಕೂಡಲ ಸಂಗಮನ ಭಕ್ತ ಅಂತ ಘೋಷಿಸ್ತಾರೆ. ವಾವ್! ಇದು ವ್ಯಕ್ತಿಯ ಗುರುತು ಅವನ ಭಕ್ತಿಯಿಂದ ನಿರ್ಧಾರ ಆಗ್ಬೇಕು ಅನ್ನೋ ಒಂದು ಹೊಸ ಸಿದ್ಧಾಂತವನ್ನೇ ಮುಂದಿಟ್ರು. ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಇದು ದೊಡ್ಡ ಪೆಟ್ಟು. ಹೌದು ಹೌದು. ಭಕ್ತಿ ಎಲ್ಲಾ ತಾರತಮ್ಯಗಳನ್ನು ಮೀರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಿಜ. ಹಾಗೆ ಅವರು ಸೇವೆ ಸ್ಥಿರತೆಯ ಬಗ್ಗೆನೂ ಹೇಳ್ತಾರಲ್ವಾ, ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ ಅಂತ. ಹೌದು, ಈ ಮಾತು ತುಂಬಾ ಮುಖ್ಯ. ಕಷ್ಟ ಬಂದಾಗ ಓಡಿ ಹೋಗೋನೋ ನಿಜವಾದ ಸೇವಕ ಅಲ್ಲ, ಏನೋ ಬೇಕು ಅಂತ ಕೇಳೋನೋ ನಿಜವಾದ ಭಕ್ತ ಅಲ್ಲ. ಇದು ಭಕ್ತನಿಗಿರ್ಬೇಕಾದ ದೃಢತೆ, ನಿಷ್ಠೆ, ಶಿವನಿಷ್ಠೆ ಅಂತಾರೆ ಅವರು, ಮತ್ತಿ ನಿಸ್ವಾರ್ಥತೆಯನ್ನ ಹೇಳುತ್ತೆ. ಇದು ಬರೀ ಧಾರ್ಮಿಕ ಕ್ಷೇತ್ರಕ್ಕೆ ಅಲ್ಲ, ಜೀವನದ ಎಲ್ಲಾ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ ಅನ್ಸುತ್ತೆ ನನ್ಗೆ. ಹೌದು. ಛಲ ಬೇಕ ಶರಣಂಗೆ ಪರದನವನೊಲ್ಲೆಂಬ. ಶರಣನಿಗೆ ಛಲ ಇರಬೇಕು, ಬೇರೆಯವರ ದುಡ್ಡಿಗೆ ಆಸೆ ಪಡಬಾರದು. ಇವೆಲ್ಲ ನೈತಿಕ ಮೌಲ್ಯಗಳಲ್ವಾ? ಖಂಡಿತ. ಇವು ಕೇವಲ ಶರಣರಿಗ್ ಮಾತ್ರ ಅಲ್ಲ, ಒಂದು ಒಳ್ಳೆ ಸಮಾಜಕ್ಕೆ ಬೇಕಾದ ಅಡಿಪಾಯ. ಇನ್ನು ಈ ಹೊರಗಿನ ಆಚರಣೆಗಳ ಬಗ್ಗೆ ಅವರ ನಿಲುವಂತೂ ತುಂಬ ಸ್ಪಷ್ಟ. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ. ಹೌದು, ಇದು ಅಂದಿನ ಕಾಲಕ್ಕೆ ತುಂಬಾ ಧೈರ್ಯದ ಮಾತು. ಅದನ್ನೇ ನಾನು ಅಂದ್ಕೊಂಡೆ. ವೇದಗಳು, ಶಾಸ್ತ್ರೀಯ ಸಂಗೀತ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ದೇವರು ಭಕ್ತಿಗೆ ಮಾತ್ರ ಒಲಿತಾನೆ ಅನ್ನೋದು ಕ್ರಾಂತಿಕಾರಕವೇ ಸರಿ. ಯಾಕಂದ್ರೆ ವೇದಗಳು, ನಾದೋಪಾಸನೆ ಎಲ್ಲ ಮೋಕ್ಷದ ಮಾರ್ಗ ಅಂತ ನಂಬಿದ್ದ ಕಾಲ ಅದು. ಬಸವಣ್ಣ ಹೇಳಿದ್ದು, ದೇವರು ಇಂಥ ಹೊರಗಿನ ಆಡಂಬರಕ್ಕೆಲ್ಲ ಒಲಿಯಲ್ಲ, ಅವನಿಗೆ ಬೇಕಾಗಿರೋದು ಒಳಗಿನ ಶುದ್ಧ ಭಕ್ತಿ ಮಾತ್ರ ಅಂತ. ಇದರಿಂದ ಏನಾಯ್ತು ಅಂದ್ರೆ, ಭಕ್ತಿ ಅನ್ನೋದು ಪಂಡಿತರಿಗೆ, ಕಲಾವಿದರಿಗೆ ಮಾತ್ರ ಸೀಮಿತ ಅಲ್ಲ, ಅದು ಸಾಮಾನ್ಯ ಜನರಿಗೂ ಸಾಧ್ಯ ಅನ್ನೋ ಒಂದು ಭರವಸೆ ಬಂತಲ್ವಾ? ಖಂಡಿತ. ಧರ್ಮ ಎಲ್ಲರಿಗೂ ತೆರೆದ ದಾರಿ ಅಂತ ತೋರ್ಸ್ಕೊಟ್ರು. ಇಲ್ಲಿ ಆಸಕ್ತಿಕರವಾದ ವಿಷಯವೆಂದರೆ, ಈ ಭಕ್ತಿಯ ದಾರಿಯಲ್ಲಿ ಮುಂದೆ ಹೋದಾಗ ಬರೋ ಐಕ್ಯ ಸ್ಥಳ, ಅಂದ್ರೆ ದೇವರಲ್ಲಿ ಒಂದಾಗೋ ಸ್ಥಿತಿ. ಅದನ್ನ ಹೇಗೇಳ್ತಾರೆ? ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಅಂತೆಲ್ಲ. ಅದು ಬಹಳ ಗಹನವಾದ ಅನುಭವ. ಅದು ಶೂನ್ಯದ ಸ್ಥಿತಿನ ಅಥವಾ ಪೂರ್ಣತೆಯ ಸ್ಥಿತಿನ? ಅದು ಖಂಡಿತ ಶೂನ್ಯ ಅಲ್ಲ. ಅದೊಂದು ಇಂದ್ರಿಯಗಳನ್ನು ಮೀರಿದ ಪೂರ್ಣತೆಯ ಅನುಭವ. ಕಣ್ಣು ತುಂಬಿದ ಮೇಲೆ ನೋಡ್ಲಿಲ್ಲ ಅಂದ್ರೆ ಕಣ್ಣು ಕಾಣಿಸಲ್ಲ ಅಂತಲ್ಲ, ಎಲ್ಲೆಲ್ಲೂ ದೇವ್ರನ್ನೇ ನೋಡೋದ್ರಿಂದ ಬೇರೆ ಬೇರೆ ಅಂತ ನೋಡೋದ್ ನಿಂತ್ಹೋಯ್ತು ಅಂತ. ಹಾಗೇನೆ ಕಿವಿ ತುಂಬಿದ ಮೇಲೆ ಕೇಳಿಲ್ಲಿಲ್ಲ ಅಂದ್ರೆ ಎಲ್ಲಾ ಶಬ್ದಗಳಲ್ಲೂ ಅವನದೇ ಧ್ವನಿ ಕೇಳೋದ್ರಿಂದ ಬೇರೆ ಶಬ್ದಗಳ ಪರಿವೇ ಇಲ್ಲದಾಯಿತು ಅಂತ. ಇಂದ್ರಿಯಗಳ ಕೆಲಸ ನಿಂತು ಅನುಭವ ಮಾತ್ರ ಉಳಿಯೋ ಸ್ಥಿತಿ. ಹೌದು. ನಾನು ಅನ್ನೋದು ಕರಗಿ ಹೋಗಿ ಅವನೇ ಎಲ್ಲ ಅನ್ನೋ ಒಂದು ಪರಿಪೂರ್ಣ ಸ್ಥಿತಿಯದು. ಆದ್ರೆ ಇಷ್ಟೆಲ್ಲ ನಿಜವಾನ ಭಕ್ತಿ ಬಗ್ಗೆ ಹೇಳೋ ಬಸವಣ್ಣ ಡಾಂಬಿಕತೆಯನ್ನ, ಬೂಟಾಟಿಕೆಯನ್ನ ಅಷ್ಟೇ ಜೋರಾಗಿ ವಿರೋಧಿಸ್ತಾರೆ. ಹೌದು, ತುಂಬಾ ತೀವ್ರವಾಗಿ. ನೀರ ಕಂಡಲ್ಲಿ ಮುಳುಗುವವರಯ್ಯ, ಮರ ಕಂಡಲ್ಲಿ ಸುತ್ತುವವರಯ್ಯ. ಈ ವಚನದಲ್ಲಿ ಅವರ ಆಕ್ರೋಶ ಎದ್ದು ಕಾಣುತ್ತಲ್ವಾ? ಖಂಡಿತ. ಆ ಡಂಬಾಚಾರದ ಬಗ್ಗೆ ಅವರಿಗೆ ಬಹಳ ಸಿಟ್ಟಿತ್ತು. ಯಾಕೆಂದ್ರೆ ಅವರು ಬರೀ ಹೊರಗಿನ ಆಚರಣೆಗಳನ್ನ ಟೀಕಿಸ್ಲಿಲ್ಲ, ಅದನ್ನೇ ಧರ್ಮ ಅಂದ್ಕೊಂಡಿದ್ದವರನ್ನೇ ಪ್ರಶ್ನಿಸಿದ್ರು. ಒಳಗಡೆ ಶುದ್ಧಿ ಇಲ್ಲದೆ ಎಷ್ಟೇ ನೀರಲ್ಲಿ ಮುಳುಗಿದ್ರು, ಎಷ್ಟು ಮರ ಸುತ್ತಿದ್ರು ಏನ್ ಪ್ರಯೋಜನ ಅಂತ ನೇರವಾಗಿ ಕೇಳಿದ್ರು. ಇದು ಖಂಡಿತ ಅಂದಿನ ಕೆಲವು ಜನರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ. ಹೌದು, ಸಂಪ್ರದಾಯಸ್ಥರಿಗೆ ಕಷ್ಟ ಆಗಿರಬಹುದು. ಆದ್ರೆ ನಿಜವಾದ ಆಧ್ಯಾತ್ಮವನ್ನು ಹುಡುಕ್ತಿದ್ದ ಜನರಿಗೆ ಇದು ಸರಿ ಅನಿಸಿರ್ಬೋದು. ಹಾಗಾದ್ರೆ ಅವರ ಮೂಲ ಸಂದೇಶ ಏನು? ದೇವರು ಎಲ್ಲಿದ್ದಾನೆ? ಪೂಜೆ ಅಂದ್ರೆ ಏನು? ಅವರ ಸಂದೇಶ ಬಹಳ ಸರಳ ಮತ್ತು ನೇರವಾದದ್ದು. ದೇವರು ಎಲ್ಲೋ ದೂರದಲ್ಲಿಲ್ಲ, ಇಲ್ಲೇ ನಮ್ಜೊತೆ, ನಮ್ಮೊಳಗಿದ್ದಾನೆ. ಭಕ್ತನಂಗಳವೇ ವಾರಣಾಸಿ ಅಂತಾರೆ, ಅಂದ್ರೆ ಭಕ್ತ ಇರೋ ಜಾಗವೇ ಕಾಶಿ. ಮತ್ತು ಅವರ ಅತ್ಯಂತ ಪ್ರಸಿದ್ಧ ಮಾತು, ಕಾಯಕವೇ ಕೈಲಾಸ. ಹೌದು. ಇದನ್ನು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ, ನಾವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡೋ ಯಾವುದೇ ಕೆಲ್ಸ ಇದೆಯಲ್ಲ, ಅದೇ ದೇವ್ರಿಗೆ ಮಾಡೋ ಪೂಜೆ ಇದ್ದಾಗೆ. ಇದು ಬರೀ ಕೆಲ್ಸಕ್ಕೆ ಗೌರವ ಕೊಡೋದಲ್ಲ. ಆ ಕಾಲದ ಜಾತಿ ಆಧಾರಿತ ಸಮಾಜದಲ್ಲಿ ಯಾವ ಕೆಲ್ಸನೂ ದೊಡ್ಡದಲ್ಲ, ಚಿಕ್ಕದಲ್ಲ, ಎಲ್ಲವೂ ಪವಿತ್ರ ಅನ್ನೋ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಹೌದು ಹೌದು. ಇದರರ್ಥ ನಮ್ಮ ದಿನನಿತ್ಯದ ಜೀವನದಲ್ಲೇ, ನಮ್ಮ ಕೆಲಸದಲ್ಲೇ ದೇವರನ್ನ ಕಾಣಬೇಕು ಅಂತ. ಕರೆಕ್ಟ್. ಪ್ರತಿಯೊಂದು ಕೆಲ್ಸದಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋ ದೃಷ್ಟಿ ಕೊಟ್ರು.
ಈಗ ವಚನಕಾರರಿಗೆ ಹೋಲಿಸಿದ್ರೆ ಬಸವಣ್ಣನವರ ಭಕ್ತಿಯಲ್ಲಿ ಎದ್ದು ಕಾಣೋ ವಿಶೇಷತೆ ಏನು ಅಂತೀರಿ? ಎಲ್ಲರೂ ಭಕ್ತಿ ಬಗ್ಗೆ ಹೇಳಿದ್ರೂ ಬಸವಣ್ಣನವರ ದನಿ ಯಾಕೆ ಬೇರೆ ತರ ಕೇಳಿಸ್ತೆ? ಹೌದು, ಎಲ್ಲಾ ಶರಣರ ಗುರಿ ಒಂದೇ ಆದ್ರೂ ದಾರಿಗಳು ಸ್ವಲ್ಪ ಬೇರೆ ಇರಬಹುದು. ಬಸವಣ್ಣನವರಲ್ಲಿ ಮುಖ್ಯವಾಗಿ ಕಾಣೋದು ಒಂದು ಅವರ ಭಕ್ತಿಯ ತೀವ್ರತೆ ಮತ್ತು ಆ ಪ್ರಾಮಾಣಿಕತೆ, ತಮ್ಮ ತಳಮಳಗಳನ್ನ ನೇರವಾಗಿ ಹೇಳ್ಕೊಳ್ಳೋದು. 2 ಡಾಂಬಿಕತೆಯನ್ನ ಪದೇ ಪದೇ ತುಂಬಾ ಕಟುವರೆಗೆ ಖಂಡಿಸೋದು. 3 ಸಾಮಾಜಿಕ ಸಮಾನತೆ ಮತ್ತು ಕಾಯಕವನ್ನ ಭಕ್ತಿ ಜೊತೆ ಬೆಸೆದ ರೀತಿ. ಸರಿ. 4 ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣೋ ಆ ಒಂದು ವಿಶಾಲ ದೃಷ್ಟಿ. ಅವರಿಗೆ ಭಕ್ತ ಮತ್ತು ಭಗವಂತನ ಸಂಬಂಧವೇ ಸಂಸಾರದಿಂದ ಪಾರಾಗೋದಾರಿ. ಈ ಸಂಬಂಧವನ್ನ ಕಾಯ ವಾಚ ಮನಸ ಅಂದ್ರೆ ಕೆಲಸ ಮಾತು ಆಲೋಚನೆ ಎಲ್ಲದ್ರಿಂದ ಸಾಧಿಸಬೇಕು ಅಂತ ಹೇಳಿದ್ರು. ರಂಶ್ರೀ ಮುಗಳಿಯವರು ಪ್ರಭುದೇವನು ಹಿರಿಯ ಜ್ಞಾನಿಯಾದ್ರೆ ಬಸವೇಶ್ವರನು ಹಿರಿಯ ಭಕ್ತ ಅಂತ ಹೇಳಿದ್ದಾರಲ್ಲ? ಹೌದು. ಇದರ ಅರ್ಥ ಏನು? ಅಂದ್ರೆ ಬಸವಣ್ಣನಲ್ಲಿ ಜ್ಞಾನಕ್ಕಿಂತ ಭಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತಾ? ಮುಗಳಿಯವರ ಮಾತಿನ ಅರ್ಥ ಬಸವಣ್ಣನವರ ವ್ಯಕ್ತಿತ್ವದ ಕೇಂದ್ರವೇ ಭಕ್ತಿಯಂತ. ಪ್ರಭುದೇವರ ವಚನಗಳಲ್ಲಿ ಜ್ಞಾನ, ತತ್ವ, ಅನುಭಾವದ ವಿಶ್ಲೇಷಣೆ ಜಾಸ್ತಿ ಕಾಣುತ್ತೆ. ಅದೇ ಅನುಭಾವ ಬಸವಣ್ಣನವರಲ್ಲಿ ತೀವ್ರವಾದ ಭಾವನಾತ್ಮಕವಾದ ಭಕ್ತಿಯಾಗಿ ಹೊರಹೊಮ್ಮುತ್ತೆ. ಜ್ಞಾನ ಭಕ್ತಿ ಬೇರೆ ಅಲ್ಲ, ಆದ್ರೆ ಬಸವಣ್ಣನವರ ದಾರಿಯಲ್ಲಿ ಆ ಭಾವನಾತ್ಮಕ ಸಮರ್ಪಣೆ ದೇವರ ಜೊತೆಗಿನ ವೈಯಕ್ತಿಕ ಸಂಬಂಧಕ್ಕೆ ಒತ್ತು ಹೆಚ್ಚು. ಬಹುಶಃ ಅವರ ಸಹಜ ಒಲವು ಆ ಕಡೆ ಇತ್ತೇನೋ. ಬಸವರಾಜು ಅವರು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ. ಬೇರೆ ವಚನಕಾರರಲ್ಲಿ ಒಂದೊಂದು ರಸ ಪ್ರಧಾನವಾಗಿರುತ್ತೆ. ಉದಾಹರಣೆಗೆ, ಚೌಡಯ್ಯನಲ್ಲಿ ವಿಡಂಬನೆ, ಅಕ್ಕನಲ್ಲಿ ಮಧುರ ಭಾವ. ಹೌದು. ಆದರೆ ಬಸವಣ್ಣನವರಲ್ಲಿ ಈ ಎಲ್ಲಾ ಭಾವಗಳೂ ಇವೆ. ಆದರೆ ಅವೆಲ್ಲವೂ ಅವರ ಮೂಲ ಭಕ್ತಿ ರಸಕ್ಕೆ ಪೂರಕವಾಗಿವೆ ಅಂತಾರೆ. ಅಂದ್ರೆ ಬಸವಣ್ಣನವರ ಭಕ್ತಿ ಹೆಚ್ಚು ಕಂಪ್ಲೀಟ್ ಆಗಿತ್ತಾ? ಇದು ಬಹಳ ಚೆನ್ನಾಗಿ ಹೇಳ್ದ್ರಿ. ಬಸವರಾಜು ಅವರು ಹೇಳೋದು ನಿಜ. ಬಸವಣ್ಣನವರ ಭಕ್ತಿ ಒಂದು ದೊಡ್ಡ ನದಿ ತರಹ. ಅದರಲ್ಲಿ ಬೇರೆ ಬೇರೆ ಭಾವನೆಗಳ ಉಪನದಿಗಳು ಸೇರ್ಕೊಳ್ತವೆ. ಅವರಲ್ಲೂ ವಿಡಂಬನೆ ಇದೆ. ಸಮಾಜದ ಡಾಂಬಿಕತೆಯನ್ನ ನೋಡಿದಾಗ ಅಕ್ಕನಲ್ಲಿರೋ ಹಾಗೆ ದೇವರನ್ನ ಪ್ರೀತಿಸೋ ಮಧುರ ಭಾವದ ಎಳೆಗಳೂ ಇವೆ. ಆದ್ರೆ ಇದೆಲ್ಲವೂ ಕೊನೆಗೆ ಅವರ ಕೂಡಲ ಸಂಗಮನದ ಮೇಲಿನ ಆ ದೊಡ್ಡ ಎಲ್ಲವನ್ನೂ ಒಳಗೊಳ್ಳೋ ಭಕ್ತಿಗೆ ಸೇರ್ಕೊಳ್ಳುತ್ತೆ. ಸರಿ. ಅಕ್ಕನಲ್ಲಿ ಮಧುರ ಭಾವವೇ ಮುಖ್ಯವಾಗಿ ಹರಿಯುತ್ತೆ. ಬಸವಣ್ಣನವರಲ್ಲಿ ಅದು ಭಕ್ತಿಯ ಹಲವು ಮುಖಗಳಲ್ಲಿ ಒಂದು. ಅವರ ಕ್ಯಾನ್ವಾಸ್ ಇನ್ನೂ ದೊಡ್ಡದು ಅಂತ ಹೇಳಬಹುದು. ಅದಕ್ಕೇನೆ ಸಿದ್ದರಾಮರು ಭಕ್ತನಾದ್ರೆ ಬಸವಣ್ಣನಂಟಾಗ್ಬೇಕು ಅಂದಿದ್ದು. ಎಕ್ಸಾಕ್ಟ್ಲಿ. ಅದು ಬಸವಣ್ಣನವರ ಭಕ್ತಿಯ ಆದರ್ಶ ಸ್ಥಿತಿಯನ್ನ, ಅದರ ತೀವ್ರತೆಯನ್ನ ತೋರಿಸುತ್ತೆ. ಅವರು ಅಕ್ಷರಶಃ ಭಗವತ್ ವಿಲಾಸದಲ್ಲಿ ಅಂದ್ರೆ ದೇವರ ಜೊತೆಗಿನ ಪ್ರೇಮಲೀಲೆಯಲ್ಲಿ ತುಂಬಾ ಭಾವನಾತ್ಮಕವಾಗಿ ಮುಳುಗಿ ಹೋಗಿದ್ರು. ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ಈ ಚರ್ಚೆಯಿಂದ ನಾವೇನ್ ತಿಳ್ಕೋಬಹುದು? ಬಸವಣ್ಣನವರ ಭಕ್ತಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಒಟ್ಟಾರೆಯಾಗಿ ಬಸವಣ್ಣನವರ ಭಕ್ತಿ ವಿಶಿಷ್ಟ ಅನ್ನೋದಕ್ಕೆ ಕಾರಣಗಳು ಹಲವು. ಅದರ ತೀವ್ರತೆ, ಪ್ರಾಮಾಣಿಕತೆ, ಆಚರಣೆಗಿಂತ ಅನುಭವಕ್ಕೆ ಕೊಟ್ಟ ಮಹತ್ವ, ಸಂಪೂರ್ಣ ಶರಣಾಗತಿ, ಸಾಮಾಜಿಕ ಸಮಾನತೆಯ ಜೊತೆಗಿನ ನಂಟೋ ಮತ್ತೆ ಅದರ ಇದು ಎಲ್ಲವನ್ನು ಒಳಗೊಳ್ಳೋ ಸ್ವಭಾವ. ಅವರು ಪಡೆದ ಆಳವಾದ ದೈವಿಕ ಅನುಭವ ಮತ್ತು ಅದನ್ನ ಅವರು ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ, ಅದು ಅವರನ್ನ ಬೇರೆ ಎಲ್ಲಾ ಶ್ರೇಷ್ಠ ವಚನಕಾರರ ಮಧ್ಯೆಯೂ ವಿಶಿಷ್ಟವಾಗಿ ನಿಲ್ಲಿಸುತ್ತೆ. ಅವರ ಭಕ್ತಿ ಬರೀ ವೈಯಕ್ತಿಕವಾಗಿರಲಿಲ್ಲ, ಅದೊಂದು ಸಾಮಾಜಿಕ ಶಕ್ತಿನೂ ಆಗಿತ್ತು. ಕೊನೆಯದಾಗಿ ಕೇಳುಗರಿವೇನಾದ್ರೂ ಒಂದು ಚಿಂತನೆಗೆ ವಿಷಯ ಕೊಡೋದಾದ್ರೆ ಖಂಡಿತ ನೋಡಿ, ಹಳೆಯ ಗ್ರಂಥಗಳಲ್ಲಿ ಬಸವಣ್ಣನವರ ಭಕ್ತಿಯನ್ನ ಕೆಲವೊಮ್ಮೆ ಪ್ರವಾಹಕ್ಕೆ ಅಥವಾ ಹುಚ್ಚು ಹೊಳೆಗೆ ಹೋಲಿಸಿದ್ದಾರೆ. ಅಂದ್ರೆ ಅದು ತರ್ಕದ ಕಟ್ಟಳೆಗಳನ್ನ ಮೀರಿ ಅವರ ಎಲ್ಲಾ ಭಾವನೆಗಳನ್ನ, ಪ್ರೀತಿ, ಕೋಪ, ದುಃಖ, ಕರುಣೆ ಎಲ್ಲವನ್ನೂ ಕೂಡಲ ಸಂಗಮ ಅನ್ನೋ ಸಮುದ್ರದ ಕಡೆಗೆ ರಭಸವಾಗಿ ತಳ್ಕೊಂಡು ಹೋಗೋ ಶಕ್ತಿ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಇವತ್ತಿನ ನಮ್ಮ ಜಗತ್ತು ಎಲ್ಲವನ್ನೂ ತರ್ಕದಿಂದ ನೋಡಬೇಕು, ಭಾವನೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳುತ್ತೆ ಅಲ್ವಾ? ಹೌದು. ಇಂಥ ಸಂದರ್ಭದಲ್ಲಿ ಬಸವಣ್ಣನವರಲ್ಲಿ ಕಾಣೋ ಈ ತೀವ್ರವಾದ ಎಲ್ಲಾ ಭಾವನೆಗಳನ್ನು ಒಳಗೊಳ್ಳೋ, ಕೆಲವೊಮ್ಮೆ ಅಸ್ತವ್ಯಸ್ತ ಅನ್ಸೋ ತರದ ಭಕ್ತಿ ಇವತ್ತಿನ ನಮ್ಮ ಆಧ್ಯಾತ್ಮಿಕ ತಿಳುವಳಿಕೆಗೆ ಹೇಗೆ ಸಂಬಂಧಿಸುತ್ತೆ? ಇದು ನಮಗೆ ಏನಾದ್ರೂ ಹೇಳುತ್ತಾ ಅಥವಾ ಇದೊಂದು ಸವಾಲಾ? ಬಹುಶಃ ಈ ಪ್ರಶ್ನೆಯೊಂದಿಗೆ ನಾವೆಲ್ಲ ಯೋಚಿಸಬಹುದು. ಖಂಡಿತ ಇದು ಆಳವಾಗಿ ಯೋಚಿಸಬೇಕಾದ ವಿಷಯ.
ಬಸವಣ್ಣನವರ ಭಕ್ತಿಯ ಸಾಗರದಲ್ಲಿ ನಾವೊಂದು ಸಣ್ಣ ಸುತ್ತು ಬಂದಿದ್ದೇವೆ ಅಷ್ಟೇ. ಈ ಮಾತುಕತೆ ಕೇಳುಗರಿಗೆ ಉಪಯುಕ್ತವಾಗಿರಬಹುದು ಅಂತ ಭಾವಿಸ್ತೀವಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.